ಈ ದೇವಸ್ಥಾನ ಅಭಿಮಾನ ಕ್ಷೇತ್ರಗಳಲ್ಲಿ ಒಂದು, ಅಂದರೆ ವೈಷ್ಣವ ದೇವಸ್ಥಾನಗಳಲ್ಲಿ ಪ್ರಾಮುಖ್ಯತೆ ಪಡೆದಂಥ ದೇವಸ್ಥಾನ ಇದು. ದೇವಸ್ಥಾನದ ಹಿಂಭಾಗ ಬಂದರೆ ಇಲ್ಲಿ ಮತ್ತೊಂದು ದೇವಸ್ಥಾನ ಇದೆ. ನಿಮ್ಮ ಎದುರಿಗೆ ಕಾಣಿಸ್ತಿದೆಯಲ್ಲ, ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 3 ಡೇಸು ಕಣ್ಣೂರು ಪ್ರವಾಸದಲ್ಲಿದ್ದೆ. ನಿಮಗೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಕಣ್ಣೂರಲ್ಲಿ ಯಾವ್ಯಾವ ಪ್ಲೇಸಿಗೆ ಬಂದಿದ್ದೆ ಅಂತ ಹೇಳಿದ್ದೀನಿ. ನಾನು 3 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಇಲ್ಲಿ ಕಣ್ಣೂರಿಗೆ. ನಾನು ಮುಖ್ಯವಾಗಿ ಕಣ್ಣೂರಿಗೆ ಬಂದಿದ್ದೆ ಇಲ್ಲಿ ನಡೆಯುವಂಥ ಒಂದು ತೇಯಂ ನೋಡ್ಲಿಕ್ಕೆ ಬಂದಿದ್ದು. ಬೆಂಗಳೂರಿಂತ್ರ ಬಂದು ಕಣ್ಣೂರಲ್ಲಿ ಕಣ್ಣೂರು ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿ ಕಣ್ಣೂರು ರೈಲ್ವೆ ಸ್ಟೇಷನ್ ನಿಯರ್ ಒಂದು ಲಾಡ್ಜ್ ಮಾಡಿಕೊಂಡು ಅಲ್ಲಿ ಸ್ಟೇ ಆದೆ. ಒಂದನೇ ದಿನ ನಾನು ಕಣ್ಣೂರಲ್ಲಿ ಅಂದರೆ ಕಣ್ಣೂರು ಸುತ್ತಮುತ್ತಲು ಇರೋಂಥ ಪ್ಲೇಸ್ನ ಕವರ್ ಮಾಡಿದೆ. ಕಣ್ಣೂರು ಪೋರ್ಟು, ಹಾಗೆ ಅರಕೈ ಮ್ಯೂಸಿಯಮ್ಮು. ಅವತ್ತೇ ಸಂಜೆ ಅಂದರೆ ರಾತ್ರಿ ಕಣ್ಣೂರಿಂತ್ರ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋಂಥ ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ತೇಯಂ ನೋಡಿದ್ದೀನಿ. ಮೊದಲನೇ ದಿನ ರಾತ್ರಿ 10ರಿಂದ ಬೆಳಗ್ಗೆ ಮುಂಜಾನೆ 5 ಗಂಟೆವರೆಗೂ ಅಲ್ಲಿ ನಡೆಯುವಂಥ ತೇಯಂ ನೋಡಿ ಮತ್ತೆ ವಾಪಸ್ಸು ರೂಮಿಗೆ ಬಂದು ರೆಸ್ಟ್ ಮಾಡಿ ಮಾರನೇ ದಿನ ಮತ್ತೆ ಕಣ್ಣೂರು ಸುತ್ತಮುತ್ತಲಿರೋಂಥ ದೇವಸ್ಥಾನಗಳನ್ನು ಕವರ್ ಮಾಡಬೇಕಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ಅಲ್ಲಿರೋಂಥ ಸುತ್ತಮುತ್ತಲು ದೇವಸ್ಥಾನಗಳನ್ನು ಕವರ್ ಮಾಡಿದ್ದೀನಿ 3 ದಿನದಲ್ಲಿ. ಕಣ್ಣೂರು ಪ್ರವಾಸದ ಕೊನೆಯ ದಿನ ನಾನು 3 ದೇವಸ್ಥಾನಗಳನ್ನು ಕವರ್ ಮಾಡಿದೆ. ಮೊದಲನೇದಾಗಿ ತಲಿಪರಂಬದ ರಾಜರಾಜೇಶ್ವರ ದೇವಸ್ಥಾನ. ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂಥ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಹೆಸರು ತ್ರಿಚಾಂಬರದ ಶ್ರೀಕೃಷ್ಣ ದೇವಸ್ಥಾನ. ಇದು ದೇವಸ್ಥಾನ ಮಾತ್ರ ಅದ್ಭುತವಾಗೈತಿ. ಇಲ್ಲಿ ನೋಡಿ, ಎಡಭಾಗದಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ. ಇದು ದೇವಸ್ಥಾನದ ಹೊರಾಂಗಣ. ಇದು ದ್ವೀಪ ಕಂಬ ಇದೆ ನೋಡಿ, ಎದುರಿಗೆ ಕಾಣಿಸ್ತಿದೆ. ಅದು ಅದರ ಎದುರಿಗೆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಒಳಕ್ಕೆ ಹೋಗೋದು. ಬಟ್ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ. ನಾನು ಬಂದಿರೋದು 12 ಗಂಟೆ ಮೇಲೆ ಬಂದಿದ್ದೀನಿ. ಹಾಗಾಗಿ ದೇವಸ್ಥಾನ ಕ್ಲೋಸ್ ಆಗಿದೆ. ಇನ್ನೊಂದ್ಸರಿ ಯಾವಾಗಾದರೂ ಬಂದಾಗ ದೇವ್ರ ದರ್ಶನ ಮಾಡ್ತೀನಿ ತಪ್ಪದೆ. ನೋಡಿ, ಇದೆ ದೇವಸ್ಥಾನದ ಒಳಗೆ ಹೋಗೋದು, ಶ್ರೀಕೃಷ್ಣ ದೇವಸ್ಥಾನದ ಒಳಗೆ ಹೋಗೋದು. ಈ ದೇವಸ್ಥಾನ ಅತ್ಯಂತ ಪುರಾತನ ಮತ್ತು ಪ್ರಸಿದ್ಧ ಹಿಂದೂ ದೇವಸ್ಥಾನ ಇದು. ಈ ದೇವಸ್ಥಾನ ಬಹಳ ಫೇಮಸ್. ಏನಕ್ಕೆ ಅಂದರೆ ಶ್ರೀಕೃಷ್ಣ ಕಂಸನ ವಧೆ, ಅಂದರೆ ತನ್ನ ಸ್ವಂತ ಸೋದರ ಮಾವನಾದ ಕಂಸನ ವಧೆ ಮಾಡಿದ ನಂತರ ರೌದ್ರ ರೂಪದಲ್ಲಿ ಇಲ್ಲಿ ಬಂದು ನೆಲೆ ನಿಲ್ತಾನೆ ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಹಾಗಾಗಿ ಈ ದೇವಸ್ಥಾನ ಬಹಳ ಪವರ್ಫುಲ್ ಇದೆ. ಇಲ್ಲಿ ರೌದ್ರ ರೂಪದಲ್ಲಿ ಶ್ರೀಕೃಷ್ಣನ ನೀವು ನೋಡ್ಬೋದು. ಇಲ್ಲಿ ನಿಮ್ಮ ಎದುರಿಗೆ ಕಾಣಿಸ್ತಿಲ್ಲ, ಇದು ದುರ್ಗಾದೇವಿ ದೇವಸ್ಥಾನ. ನಾನು ದೇವಸ್ಥಾನದ ಎಂಟ್ರೆನ್ಸ್ ಆದಾಗ ಎಡಭಾಗದಲ್ಲಿತ್ತಲ್ಲ, ಅದೇ ಇದು ದೇವಸ್ಥಾನ. ಇದು ಕಲ್ಯಾಣಿಯ ಮೇಲೆ ಇದೆ ಈ ದೇವಸ್ಥಾನ ಕಟ್ಟಿಸಿದ್ದಾರೆ. ಇದು ಕ್ಲೋಸ್ ಆಗಿತ್ತು ದೇವಸ್ಥಾನ, ನೋಡಲಿಕ್ಕೆ ಆಗಲಿಲ್ಲ, ದರ್ಶನ ಮಾಡಲಿಕ್ಕೆ. ನಾನು ನಿಮಗೆ ತೋರಿಸಿದಲ್ಲ ಕಲ್ಯಾಣಿ ಮೇಲಿರೋಂಥ ದುರ್ಗಾದೇವಿ ಸನ್ನಿಧಿನ, ಕೇರಳದ 108 ಪುರಾತನ ದೇವಸ್ಥಾನಗಳಲ್ಲ, ಅದರಲ್ಲಿ ಇದು ಒಂದು ಪ್ರಮುಖ ದೇವಾಲಯ ಅಂತ ಹೇಳ್ತಾರೆ. ದುರ್ಗಾದೇವಿ ದೇವಾಲಯನ ನಿಮ್ಮ ಇದ್ರಿಗೆ ಇನ್ನೊಂದ್ಸಲ ತೋರಿಸ್ತಾ ನೋಡಿ, ನಿಮ್ಮ ಸೈಡ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ. ಮುಂದೆ ಹೋದರೆ ಕಲ್ಯಾಣಿಯ ಮೇಲೆ ಇದೆ, ಇದು ಕಲ್ಯಾಣಿ ಒಳಗೆ ನೋಡಿ, ಇದೆ ದುರ್ಗಾದೇವಿ ದೇವಸ್ಥಾನ. ಸ್ವಲ್ಪ ಮುಂದೆ ಹೋದರೆ ಅದು ಶ್ರೀಕೃಷ್ಣನ ದೇವಸ್ಥಾನ ಇದೆ. ಇಲ್ಲಿರೋ ಶ್ರೀಕೃಷ್ಣ ದೇವಸ್ಥಾನವನ್ನು ಉತ್ತರದ ಗುರುವಾಯೂರು ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ನಡೆಯುವಂಥ ಧಾರ್ಮಿಕ ಆಚರಣೆಗಳು ಉತ್ತರದ ಗುರುವಾಯೂರು ದೇವಸ್ಥಾನದಲ್ಲೂ ನಡೆಯುತ್ತಂತೆ. ದೇವಸ್ಥಾನದ ಹಿಂಭಾಗ ಬಂದರೆ ಇಲ್ಲೊಂದು ಮತ್ತೊಂದು ದೇವಸ್ಥಾನ ಸಿಗುತ್ತೆ ನಿಮಗೆ. ನಿಮ್ಮ ಎದುರಿಗೆ ಕಾಣಿಸ್ತಿದೆಯಲ್ಲ, ಇದು ಸ್ವಾಮಿ ಅಯ್ಯಪ್ಪ ದೇವಸ್ಥಾನ. ಇದು ಹೀಗೆ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಮತ್ತೊಂದು ಎಡಭಾಗದಲ್ಲಿ ಮತ್ತೊಂದು ದೇವಸ್ಥಾನ ಸಿಗುತ್ತೆ ನಿಮಗೆ. ಈ ದೇವಸ್ಥಾನ ಮೂಲ ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಕೇಳಿದೆ ಇದು ಯಾವ ದೇವಸ್ಥಾನ ಅಂತ ಕೇಳಿದಕ್ಕೆ ಅವರು ಶ್ರೀಕೃಷ್ಣ ದೇವಸ್ಥಾನದ ಮೂಲ ದೇವಸ್ಥಾನ ಅಂತ ಹೇಳಿದ್ರು ಅವರು. ಇಲ್ಲಿ ನೋಡಿ, ಈಗ ಈಗಿರೋ ದೇವಸ್ಥಾನಕ್ಕೆ ಫುಲ್ ಕಾಂಪೌಂಡ್ ಇದೆ. ಎಲ್ಲಿ ಒಳಗೆ ಹೋಗೋಕ್ಕೆ ಆಗಲ್ಲ, ಒಂದೇ ಕಡೆ ಎಂಟ್ರಿ. ಹಾಗೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಕಲ್ಯಾಣಿ ಸಿಗುತ್ತೆ ನಿಮಗೆ. ಇಲ್ಲಿ ಈ ಕಲ್ಯಾಣಿಯಲ್ಲಿ ಕಮಲದ ಹೂ ಸಿಕ್ಕಾಪಟ್ಟಿ ಇದೆ ನೋಡಿ. ಮಧ್ಯಾಹ್ನ ಬೇರೆ ಆಗಿದೆ, ಏನು ಅರಳಿಲ್ಲ ಯಾವ ಕಮಲದ ಹೂ.
ಬಟ್ ದೇವಸ್ಥಾನ ಪಕ್ಕದಲ್ಲೇ ಇದೆ. ಇದು ಚೆನ್ನಾಗಿದೆ. ಇದು ಮಳೆಗಾಲದಲ್ಲಿ ಬಂದರೆ ಒಳ್ಳೆ ಫೀಲ್ ಇರುತ್ತೆ. ನಾನು ಬಂದಿರೋದು ಆಲ್ಮೋಸ್ಟು ಡಿಸೆಂಬರ್ನಲ್ಲಿ. ಹೀಗೆ ನೋಡ್ಕೊಂಡು ಮತ್ತೆ ಮುಂದೆ ಬಂದರೆ ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ತೀವಿ ನಾವು. ಇದು ಸುಮಾರು 14-15 ಶತಮಾನದ ದೇವಸ್ಥಾನ. ಇದು ಇಲ್ಲಿರೋಂಥ ಶ್ರೀಕೃಷ್ಣ ದೇವಸ್ಥಾನ. ಈ ದೇವಸ್ಥಾನ ಅಭಿಮಾನ ಕ್ಷೇತ್ರಗಳಲ್ಲಿ ಒಂದು, ಅಂದರೆ ವೈಷ್ಣವ ದೇವಸ್ಥಾನಗಳಲ್ಲಿ ಪ್ರಾಮುಖ್ಯತೆ ಪಡೆದಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಾರ್ಚ್ನಲ್ಲಿ 14 ದಿನಗಳ ಕಾಲ ಉತ್ಸವ ನಡೆಯುತ್ತೆ, ದೇವರ ಉತ್ಸವ. ನೀವು ಯಾರಾದರೂ ಬರಬೇಕು ಅನ್ನೋರಿದ್ರೆ ಆ ಟೈಮಿಗೆ ಬಂದರೆ ಒಳ್ಳೆಯದು. ದೇವ್ರ ದರ್ಶನ ಹಾಗೆ ಉತ್ಸವ ನೋಡೋ ಭಾಗ್ಯ ಸಿಗುತ್ತೆ ನಿಮಗೆ. ಈ ದೇವಸ್ಥಾನದಲ್ಲಿ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಹಾಗೆಯೇ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಕಣ್ಣೂರಿಂದ ತಲಿಪರಂಬಕ್ಕೆ ಬರಬೇಕು. ಸುಮಾರು 30 ಕಿಲೋಮೀಟರ್ ಆಗುತ್ತೆ. ಬಸ್ ಸಿಗುತ್ತೆ ನಿಮಗೆ. ತಲಿಪರಂಬಕ್ಕೆ ಬಂದು ಅಲ್ಲಿಂದ ಆಟೋಕ್ಕೆ ಬಂದರೆ ಸುಮಾರು 2 ಕಿಲೋಮೀಟರ್ ಆಗುತ್ತೆ. 50 ರೂಪಾಯಿ ಕೊಟ್ಟರೆ ಆಟೋದವ್ರು ಕರ್ಕೊಂಬಂದುಬಿಡ್ತಾರೆ ಇಲ್ಲಿಗೆ. ಆದಷ್ಟು ಬೇಗ ಬನ್ನಿ. 12 ಗಂಟೆ ಒಳಗೆ ಬರೋಕ್ಕೆ ಟ್ರೈ ಮಾಡಿ ದೇವಸ್ಥಾನಗಳಿಗೆ. ಯಾಕಂದರೆ 12 ಗಂಟೆ ಮೇಲೆ ಕ್ಲೋಸ್ ಆಗುತ್ತೆ. ಕೇರಳದ ಎಲ್ಲ ದೇವಸ್ಥಾನಗಳು ಅಷ್ಟೇ, ಬೆಳಗ್ಗೆ 6ರಿಂದ 12 ಗಂಟೆವರೆಗೂ ಇರುತ್ತೆ. ಮತ್ತು ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಈ ದೇವಸ್ಥಾನದಿಂದ ನಾನು ಇನ್ನೊಂದು ದೇವಸ್ಥಾನ ಹೋಗ್ತೀನಿ. ಇಲ್ಲಿಂದ ಸುಮಾರು 15 ಕಿಲೋಮೀಟರ್ ಆಗುತ್ತೆ ಆ ದೇವಸ್ಥಾನ. ಆ ದೇವಸ್ಥಾನ ಯಾವುದು, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.